ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ, ದಸರಾ ಹಬ್ಬದ ಈವ್ನಿಂಗ್ ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಡೇ ಫ್ರೈಡೇ, ದಸರಾ ಹಬ್ಬದ ನೆಕ್ಸ್ಟ್ ಡೇ ಏನಿರೋದು ಫ್ರೈಡೇ ಇದೆ. ಸೊ ಹಂಗಾಗಿ ನಾನು ಇಡ್ಲಿ ಮಾಡಬೇಕು ಅಂತ ಉದ್ದಿನ ಬೇಳೆನ ಬೆಳಗ್ಗೆ ನೆನೆ ಹಾಕಿದ್ದೆ. ಪಾತ್ರೆ ಕೂಡ ತುಂಬ ಇತ್ತು, ದಸರಾ ಹಬ್ಬದ ಹೋಳಿಗೆದು ಎಲ್ಲ. ಸಿಂಕು ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಪಾತ್ರೆನೆಲ್ಲ ವಾಶ್ ಮಾಡಿ ಡಬ್ಬ ಹಾಕ್ಕೊಂಡೆ, ನೀರು ಇಳಿಬೇಕು ಅಂತ. ರವೆ ಕೂಡ ನೆನೆ ಹಾಕ್ತಾಯಿದ್ದೀನಿ, ಇಡ್ಲಿ ಮಾಡಬೇಕು ಅಂತೇಳಿ. ನೆನೆ ಹಾಕೋದು ಅಂದರೆ ಏನು ತುಂಬ ಹೊತ್ತು ನೆನೆ ಹಾಕಲ್ಲ ನಾನು, ಸುಮ್ಮನೆ ವಾಶ್ ಮಾಡ್ತೀನಿ ಅಷ್ಟೇ. ಒಂದು 3-4 ಟೈಮ್ಸು ವಾಶ್ ಮಾಡಿ ಈ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ರವೆನ ಹಿಂಡಿ ಹಾಕ್ಕೊಳ್ತೀನಿ. ಆಮೇಲೆ ಉದ್ದಿನಬೇಳೆ ಕೂಡ ಮಿಕ್ಸಿಗೆ ಹಾಕ್ಕೊಂಡು ರವೆಗೆ ಆ್ಯಡ್ ಮಾಡ್ತೀನಿ. ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡಿರ್ತೀನಿ ನಾನು ಉದ್ದಿನಬೇಳೆ ಮಿಕ್ಸಿಗೆ ಹಾಕೋವಾಗ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಇಟ್ಟು ಈ ಥರ ಆದರೆ ಆಯಿತು. ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿ ಮಲ್ಲಿಗೆ ಹೂವು ಥರ ಬರುತ್ತೆ, ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ. ಇದೇ ಥರನೇ ನಾನು ಇಡ್ಲಿ ಮಾಡೋದು, ನೋಡ್ತಾ ಇರ್ಬೋದು ನೀವು. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಮಾರ್ನಿಂಗ್ ರೆಡಿ ಮಾಡೋಕ್ಕೆ ಇಡ್ಲಿನ. ಇಲ್ಲಿ ರೈಸ್ಗೆ ಇಟ್ಟಿದ್ದೆ, ಮತ್ತು ಸಾಂಬಾರು ಕೂಡ ಇತ್ತು, ಖಾರ ಕೂಡ ಇತ್ತು. ಇವಾಗ ದಸರಾ ಹಬ್ಬದ್ದು ದಿನ ನಾವು ದೇವ್ರಿಗೆ ಏನು ಕಾಯಿ ಹೊಡೆದಿರ್ತೀವಲ್ವ ಇತ್ತು. ಸೊ ಹಂಗಾಗಿ ಫ್ರೈಡೇ ನಾವು ಚಟ್ನಿ ಮಾಡಿದ್ರಾಯಿತು, ಕೊಬ್ಬರಿ ಚಟ್ನಿ ಅಂತ. ಕೊಬ್ಬರಿ ಕೂಡ ಹೊಡ್ಕೊತಾ ಇದ್ದೀನಿ. ನಾನಿಲ್ಲಿ ಫ್ರಿಜ್ ಒಳಗಡೆ ಇಟ್ಟಿಲ್ಲ, ಮರ್ತೋಗಿದೆ. ಫ್ರಿಜ್ ಒಳಗಡೆ ಇಟ್ಟಿದ್ರೆ ಟಿಪ್ಸ್ ಹೇಳ್ತೀನಿ ನೋಡಿ. ಫ್ರಿಜ್ ಒಳಗಡೆ ಇಟ್ಟಿದ್ರೆ ಒಂದು 10 ಮಿನಿಟ್ಸ್ ಹಂಗೆ ನೀರೊಳಗಡೆ ಇಟ್ಬಿಡಬೇಕು. ಫ್ರಿಜ್ ಒಳಗೆ 3-4 ಅವರ್ಸ್ ಇಟ್ಬಿಟ್ಟು ನೀರೊಳಗಡೆ ಒಂದು 10 ಮಿನಿಟ್ಸ್ ಇಟ್ಟರೆ ಅದೇ ನೀಟಾಗಿ ಬಿಟ್ಕೊಳ್ಳುತ್ತೆ ಕೊಬ್ಬರಿ. ಈ ಟಿಪ್ಸ್ನ ನೀವು ಯೂಸ್ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಇದೆಲ್ಲ ನಾನು ಚಿಪ್ಪೆಲ್ಲ ತೆಗೆದ್ಬಿಟ್ಟು ಚಿಪ್ಸು ಸ್ಲೈಸರ್ ಏನಿರುತ್ತೆ ಅಲ್ವಾ, ಅದರಿಂದ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಏನಾದರೂ ಇತ್ತಂದರೆ ಈವ್ನಿಂಗ್ ಟೈಮ್ ಮಾಡಿಕೊಂಡ್ರೆ ನಮಗೆ ಮಾರ್ನಿಂಗ್ದು ತುಂಬ ಹೆಲ್ಪ್ ಆಗುತ್ತೆ. ಇದೇ ಥರನೇ ನಾನು ಮಾಡೋದು. ಏನಾದರೂ ಕೆಲಸ ಇದ್ದರೆ ಈವ್ನಿಂಗ್ ಮಾಡ್ಕೊಂಡು ಬಿಡ್ತೀನಿ. ಇದನ್ನು ಒಂದು ಬಾಕ್ಸ್ ಒಳಗಡೆ ಹಾಕಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ವಾಶ್ ಮಾಡಿ ಮಿಕ್ಸಿ ಮಾಡ್ಕೊಳ್ತೀನಿ ಚಟ್ನಿಗೆ. ನೀವು ಇದೇ ಥರ ಈವ್ನಿಂಗ್ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಳ್ತೀರಾ? ಕಮೆಂಟ್ ಮಾಡಿ ನನಗೆ. ಮಾರ್ನಿಂಗು ಇದೇ ದೊಡ್ಡ ಕೆಲಸ ಅನಿಸುತ್ತೆ, ಇದು ಚಿಕ್ಕ ಪುಟ್ಟ ಕೆಲಸ ಆದರೂ ಕೂಡ ಮಕ್ಕಳಿದ್ದ ಮನೇಲಂತೂ ಕೆಲಸನೇ ಆಗೋದಿಲ್ಲ. ನನ್ನ ಮಕ್ಕಳಂತೂ ತುಂಬ ಗೋಳಾಡಿಸ್ತಾರೆ. ಹಾಗಾಗಿ ನಾನು ಈವ್ನಿಂಗ್ ಟೈಮೇ ಈ ಥರ ಎಲ್ಲ ಚಿಕ್ಕ ಪುಟ್ಟ ಕೆಲಸನೆಲ್ಲ ಮಾಡ್ಕೊಂಡು ಬಿಡ್ತೀನಿ. ನೋಡ್ತಾ ಇರ್ಬೋದು, ಸ್ಲೈಸ್ ಮಾಡಿಕೊಂಡೆ ಕೊಬ್ಬರಿನ. ಇವಾಗ ಬಟ್ಟೆ ಕೂಡ ಎಲ್ಲ ಮಡಚಿಟ್ಬಿಟ್ಟೆ, ವಾಶ್ ಮಾಡಿದ್ನೆಲ್ಲ ಒಣಗಿತ್ತು. ಹಾಗಾಗಿ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ಡೇ ಫ್ರೈಡೇ ನಾನು ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಪೂಜೆ ಕೂಡ ಮಾಡಿ ಮುಗಿಸ್ದೆ. ಪೂಜೆ ಮಾಡಿದ್ದೇನು ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ. ನೆಕ್ಸ್ಟ್ ಆಮೇಲೆಲ್ಲ ಪೂಜೆ ಆದಮೇಲೆ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ಏನಪ್ಪ ಅಂದರೆ ನಾನು ಸಣ್ಣ ಸಣ್ಣ ವಿಗ್ರಹಗಳನ್ನೇ ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ದೊಡ್ಡ ದೊಡ್ಡ ಫೋಟೋಸ್ಗಳನ್ನ ಇಟ್ಕೊಂಡ್ರೆ ನೀರು ಬಿದ್ದು ಎಲ್ಲ ಫೋಟೋಸು ಹಾಳಾಗ್ತವೆ. ನಮ್ಮ ಕಡೆ ಮುಕ್ಕಾಗಿದೆ ದೇವ್ರ ಫೋಟೋ ಅಂತಾರೆ, ಆ ಥರದ್ಗಳನ್ನ ನಾವು ನಮ್ಮ ಕಡೆ ಫೋಟೋಗೆ ಪೂಜೆ ಮಾಡಲ್ಲ. ಹಾಗಾಗಿ ನಮಗೆ ನಮ್ಮ ಮನೆ ದೇವ್ರು ಯಾವುದಿರುತ್ತೋ ಆ ದೇವರುಗಳ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ.